ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರಲ್ಲ, ಸೊ ಅವರಿಗೆ ಏನೆಲ್ಲ ಒಂದಷ್ಟು ಪ್ರಾಡಕ್ಟ್ ನಿಮ್ಮಲ್ಲಿ ಇರಬೇಕು. ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋರು ಅಥವಾ ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ, ನಿಮ್ಮ ಹತ್ರ ಈ ಒಂದು ಥಿಂಗ್ಸ್ ಇಲ್ಲ ಅಂತಂದರೆ ಅದನ್ನು ನೀವು ಬೈ ಮಾಡ್ಬೋದು. ಸೊ ಯಾವೆಲ್ಲ ವಸ್ತುಗಳು ನಿಮ್ಮ ಹತ್ರ ಇರಬೇಕು, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂಥವ್ರು ಈ ವಿಡಿಯೋನ ವಾಚ್ ಮಾಡಿ. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಆ್ಯಂಡ್ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನಗೆ ವಿಡಿಯೋ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ಓಕೆ, ನೀವು ಆಲ್ರೆಡಿ ಯೂಟ್ಯೂಬರ್ ಆಗಿದ್ದೀರಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮಲ್ಲಿ ಇರಬೇಕಾಗಿರುವಂಥ ವಸ್ತುಗಳು ಯಾವ್ದು ಅಂತಂದರೆ, ವಿಡಿಯೋ ಮಾಡೋದಕ್ಕೆ ಸ್ಪೆಷಲಿ ಒಂದು ಫೋನು. ಓಕೆನಾ, ನೀವು ಕ್ಯಾಮ್ರಾನೇ ಬೇಕು ಅಂದ್ಕೊಂಡ್ರೆ ಆಗಲ್ಲ. ಸೊ ಬಿಗಿನಿಂಗ್ ಸ್ಟಾರ್ಟಿಂಗ್ ಇರ್ತಾರಲ್ಲ, ಸೊ ಸ್ಟಾರ್ಟ್ ಮಾಡೋರು ಅಂಥವ್ರಿಗೆ ಒಂದು ಕ್ಲಾರಿಟಿ ಬರುವಂಥ ಒಂದು ಮೊಬೈಲ್. ಓಕೆನಾ, ಒಂದು ಫೋನ್ ಆಗಿರಬೇಕು, ಚೆನ್ನಾಗಿ ಕ್ಲಾರಿಟಿ ಬರಬೇಕು, ನಿಮ್ಮ ಒಂದು ಫೇಸು ಚೆನ್ನಾಗಿ ಕಾಣಬೇಕು ಕ್ಯಾಮ್ರಾಗೆ. ಓಕೆನಾ, ಕೆಲವ್ರಿಗೆ ಫೇಸ್ ಚೆನ್ನಾಗಿರುತ್ತೆ ಬಟ್ ಕ್ಯಾಮ್ರಾ ಮುಂದೆ ಬಂದರೆ ಕ್ಲಾರಿಟಿ ಇರಲ್ಲ, ಬ್ಲರ್ನ ಆಗೋ ಥರ, ಮತ್ತು ಅದೊಂಥರ ಏನೋ ಫೇಸ್ ಅದು ಓಕೆ ಕರೆಕ್ಟಾಗಿರುತ್ತೆ ಬಟ್ ಕ್ಯಾಮ್ರಾ ಮುಂದೆ ಅವ್ರಿಗೆ ಫೇಸ್ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ, ಸೊ ನಿಮಗೆ ಒಂದು ಫೋನ್ ಇರಬೇಕು, ಚೆನ್ನಾಗಿ ಕಾಣುವಂಥ ಒಂದು ಫೋನ್ ಇರಬೇಕು. ಕ್ಯಾಮ್ರಾ ಇಲ್ಲ ಅಂತಂದರೆ ಅದೇ ಕ್ಯಾಮ್ರಾ ಆಗಿ ವರ್ಕ್ ಮಾಡೋಕ್ಕೆ ನಿಮಗೆ ಮೊಬೈಲ್ ಇರಬೇಕು. ಅಂದರೆ ವಿಡಿಯೋ ಶೂಟ್ ಮಾಡೋಕ್ಕೆ ನಿಮಗೆ ಫೋನ್ ಇರಬೇಕು. ಒಂದು ಚೆನ್ನಾಗಿರೋ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಇರುವಂಥ ಒಂದು ಮೊಬೈಲ್ ಇದ್ದರೆ ಸಾಕು. ಓಕೆನಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಒಂದು ಮೈಕ್. ಇಲ್ಲಿ ಮೈಕ್ ಬರುತ್ತೆ, ನೀವು ನೋಡೇ ಇರ್ತಾರೆ ಇವಾಗ. ಸೊ ಮೈಕ್ ಇಲ್ಲಿ ಹಾಕೋಬೋದು ಅಥವಾ ಹಿಂಗೆ ಇಟ್ಕೋಬೋದು, ಅದು ನಿಮ್ಗೆ ಎಲ್ಲಿ ಕಂಫರ್ಟಬಲ್, ಈ ಕೈ ಅಥವಾ ಏನಾದರೂ ಹಾಕೊತಾರೆ, ಆ ಥರ ಎಲ್ಲ ಯೂಸ್ ಮಾಡ್ಬೋದು ಈ ಮೈಕ್. ಓಕೆನಾ, ಅಂದರೆ ವಾಯ್ಸು ಚೆನ್ನಾಗಿ ಕೇಳಿಸ್ಬೇಕು ಅಂತ ಹೇಳಿ ಅಷ್ಟೇ, ಇನ್ನೇನು ಉದ್ದೇಶ ಅಂತಲ್ಲ. ಕೆಲವರು ಸ್ಟೈಲಿಶ್ಗೋಸ್ಕರ ಕೂಡ ಬಳಸ್ತಾರೆ ಮೈಕ್ನ, ಸರಿನಾ. ನಿಮಗೆ ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಮೈಕ್ ಇರಬೇಕು. ಯಾವುದೇ ಒಂದು ಕಂಪ್ನಿ ಇವಾಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಟ್ರೆಂಡ್ ಅನ್ನೋದಕ್ಕಿಂತ ಅದೊಂದು ಸ್ಟೈಲಿಶ್ ಆಗಿ ಕಾಣುತ್ತೆ ಮೈಕ್. ನೋಡಿದ್ರೆ ನೀವು ರೌಂಡ್ ಶೇಪಲ್ಲಿ ಇರುತ್ತೆ, ಇಷ್ಟೊಂದು ಕಾಯಿನ್ ಥರ ಇರುತ್ತೆ. ಸೊ ಇಲ್ಲಿ ಹಾಕೊಳ್ಳೋದು, ಇಲ್ಲಿ ಎಲ್ಲಾದರೂ, ಸೊ ಅಂದರೆ ಇಲ್ಲೇ ಇಷ್ಟು ಜಾಗದಲ್ಲೇ ಹಾಕೋಬೇಕು. ಸೊ ಕೈಲಿ ಇಟ್ಕೋಬೋದು. ಸೊ ನಿಮಗೆ ಅದೊಂಥರ ಮೈಕ್ ಬಂದಿದೆ ಇವಾಗ, ಸೊ ಅದನ್ನು ಕೂಡ ಬೈ ಮಾಡ್ಬೋದು. ಇದು ಒಂದು. ಓಕೆನಾ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅಂತಂದರೆ ನಿಮಗೆ ವಾಯ್ಸ್ ಚೆನ್ನಾಗಿ ನೀವು ಹೇಳುವಂಥದ್ದು ವ್ಯೂವರ್ಸ್ಗೆ ತಲುಪಬೇಕು, ಚೆನ್ನಾಗಿ ಕ್ಲಾರಿಟಿಯಾಗಿ. ಆ ಕಡೆ ಈ ಕಡೆ ಸೌಂಡ್ ಗಜಿಬಿಜಿ ಏನು ಕೇಳಿಸ್ತೇನೆ, ಬರೀ ನಿಮ್ಮೊಬ್ಬರು ವಾಯ್ಸ್ ಕೇಳಿಸ್ಬೇಕು ಅಂತಂದರೆ ಮೈಕನ್ನು ಯೂಸ್ ಮಾಡಬೇಕು, ಸರಿನಾ. ಸೊ ಸೆಕೆಂಡ್ ಪಾಯಿಂಟ್ ಅದಾಯ್ತಂದರೆ, ಇನ್ನೊಂದಂದರೆ ಟ್ರೈಪಾಡ್ ಇರಲೇಬೇಕು. ಟ್ರೈಪಾಡ್ ಅಂತಾರೆ ಅಥವಾ ಸೆಲ್ಫಿ ಸ್ಟಿಕ್ ಅಂತ ಏನಂತೀವಿ, ಅದು ಇರಬೇಕು. ಓಕೆನಾ, ಏನಕ್ಕೆ ಅಂತಂದರೆ ನೀವೆಲ್ಲ ಟೈಮಲ್ಲೂ ಕೂಡ ಒಂದು ಮೊಬೈಲನ್ನ ಯೂಸ್ ಮಾಡೋಕ್ಕೆ ಅಂತ ಆಗಲ್ಲ. ಎಲ್ಲಾದರೂ ಬೇರೆ ಒಂದು ಲೊಕೇಶನ್ ಇರ್ತೀರಾ ಅಥವಾ ಏನೋ ಒಂದು ತೋರಿಸ್ಬೇಕು ಅಂದ್ಕೊಂಡಿರ್ತೀರಾ, ಎಲ್ಲ ಟೈಮಲ್ಲಿ ಕೂಡ ಹಿಂಗೆ ಫೋನ್ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಹಾಯ್ ಗಾಯ್ಸ್ ಅದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಇಟ್ಕೊಂಡು ಮೊಬೈಲನ್ನ ಒಂದೇ ಟೈಮಲ್ಲಿ ಕೈಯಲ್ಲೇ ಹಿಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಓಕೆನಾ, ಈ ಕೈ ಅಥವಾ ಬೇರೆಯವ್ರಿಗೆ ಕೊಟ್ಟಿರ್ತೀರ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು, ಸೊ ಅವೆಲ್ಲ ಪ್ರಾಬ್ಲಮ್ಗಳು ಮತ್ತು ಹಿಂಸೆ ಕಷ್ಟ ಆಗ್ತಿರುತ್ತೆ. ಓಕೆನಾ, ಸೊ ನೀವು ಒಂದು ಬೆಸ್ಟ್ ಅಂತಂದರೆ ಟ್ರೈಪಾಡ್ ಬೈ ಮಾಡಬೇಕು. ಟ್ರೈಪಾಡ್ ಅಥವಾ ಸೆಲ್ಫಿ ಸ್ಟಿಕ್ ಏನಂತಾರೆ, ಇವನ್ ನೀವು ಟ್ರೈಪಾಡ್ ತೊಗೊಂಡ್ರೆ ಸೆಲ್ಫಿ ಸ್ಟಿಕ್ಕು ಕೂಡ ಅಲ್ಲೇ ನಿಮಗೆ ಫ್ರೀಯಾಗಿ ಸಿಕ್ಬಿಡುತ್ತೆ. ಓಕೆನಾ, ಅದಾದಮೇಲೆ ನಿಮ್ಗೆ ಏನಂದ್ರೆ ರಿಂಗ್ ಲೈಟ್ ಬೇಕಾ. ಇವನ್ ನಾನು ಟ್ರೈಪಾಡ್ ಬೈ ಮಾಡಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 4-5 ಮಂತ್ಸ್ ಆಗಿತ್ತು ಅಷ್ಟೇನೆ. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಿತ್ತು. ಓಕೆ, ಫೋನ್ನ ಎಲ್ಲಿ ಇಡಬೇಕು, ಸೊ ಎಲ್ಲಿಟ್ಟರೆ ಕ್ಲಾರಿಟಿ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಫೋನ್ ಇಡೋದಕ್ಕೆ ಕರೆಕ್ಟಾಗಿರೋ ಸ್ಪೇಸ್ ಬೇಕಾಗ್ತಿತ್ತು. ಹಾಗಾಗಿ ನಾನು ಟ್ರೈಪಾಡ್ನ ಬೈ ಮಾಡಿದೆ. ನಾನು ತಗೊಂಡಿದ್ದು ನಾನು ಫ್ಲಿಪ್ಕಾರ್ಟಲ್ಲಿ ಅನ್ಸುತ್ತೆ ನಾನು ಟ್ರೈಪಾಡ್ ತಗೊಂಡಿದ್ದು. ನಾನು ಇದು ವಿಡಿಯೋ ಮಾಡ್ತಿರೋದು ಕೂಡ ನಾನು ಟ್ರೈಪಾಡಲ್ಲೇನೆ. ಸೊ ಲೆಂತ್ ಬಂದು ನನಗೆ ಎಷ್ಟು ಬೇಕು ಲೆಂತ್ ಅಷ್ಟು ಇಟ್ಕೋಬೋದು. ಓಕೆನಾ, ಸುಮಾರು ಲೆಂತ್ ಬರುತ್ತೆ ಟ್ರೈಪಾಡು. ಓಕೆನಾ, ಟ್ರೈಪಾಡ್ ಕೂಡ ಬೈ ಮಾಡಬೇಕು. ನೆಕ್ಸ್ಟ್ ಬಂದು ನಿಮಗೆ ಹೇಳ್ದಂಗೆ ರಿಂಗ್ ಲೈಟ್. ಓಕೆನಾ, ರಿಂಗ್ ಲೈಟ್ ನನ್ನ ಹತ್ರ ಮೇ ಬಿ ನನ್ನ ಏನೋ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನನ್ನ ರಿಂಗ್ ಲೈಟ್ ನೋಡಿರ್ತೀರ ನೀವು. ಸೊ ನನ್ನ ಹತ್ರ ಕೂಡ ರಿಂಗ್ ಲೈಟ್ ಇದೆ. ಅಂದರೆ 3-4 ಕಲರ್ಸ್ ಆಪ್ಷನ್ಸ್ ಬರುತ್ತೆ ನಿಮಗೆ, ಗೋಲ್ಡು, ವೈಟು, ಬ್ರೌನ್, ಆ ಥರ ಒಂದಷ್ಟು ಕಲರ್ಸ್ ಬರುತ್ತೆ ನಿಮಗೆ. ಓಕೆನಾ, ರಿಂಗ್ ಲೈಟು
ಬೇಕು. ಏನಕ್ಕೆ ಅಂದರೆ ಈ ವಿಡಿಯೋ ಮಾಡ್ತಾ ಇರ್ತೀರ ಅಂತ ಅನ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ಅಥವಾ ಎಲ್ಲೋ ಕ್ಲಾರಿಟಿ ಕಾಣಿಸ್ತಿರಲ್ಲ, ಕತ್ಲೆ ಥರ ಇರುತ್ತೆ. ಸೊ ಆವಾಗ ನೀವು ರಿಂಗ್ ಲೈಟನ್ನ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ಗೆ ಅದು ಫೋಕಸ್ ಆಗಿ ಕ್ಯಾಮ್ರಾಗೆ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡಲಿಕ್ಕೆ, ಸರಿನಾ? ಫೋಕಸಿಂಗ್ ಲೈಟಿಂಗ್ ಬೀಳ್ತಿರ್ತಲ್ಲ, ಸೊ ಎಫೆಕ್ಟ್ ಬೀಳ್ದಾಗ ನಿಮಗೆ ಆಲ್ಮೋಸ್ಟ್ ಯಾವ ಥರ ಯೂಸ್ ರಿಂಗ್ ಲೈಟಲ್ಲಿ ಕಲರ್ ಬಂದು ನಿಮಗೆ ಈ ಗೋಲ್ಡನ್ ಬರುತ್ತೆ. ಓಕೆ, ನಂದು ಬ್ಯಾಕ್ಗ್ರೌಂಡಲ್ಲಿ ಡೋರ್ ಕಲರ್ ಏನು ಕಾಣಿಸಿದೆ ಒಂಥರ ಗೋಲ್ಡನ್ ಥರ. ಸೊ ಆ ಕಲರ್ ಹಾಕ್ಕೊಂಡ್ರೆ ಬೆಸ್ಟ್ ಎಫೆಕ್ಟ್, ಕ್ಯಾಮ್ರಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ ಅದೇ ಎಫೆಕ್ಟ್ ಹಾಕ್ಕೊಂಡು ಅಂದರೆ ಅದೇ ಲೈಟ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ ನಾನು ಬೇರೆ ಒಂದು ಸೋಷಿಯಲ್ ಮೀಡಿಯಾಗೆ ಅದೇ ವಿಡಿಯೋನ ಮಾಡಾಕ್ತಿದ್ದೆ. ಇವನ್ ಯೂಟ್ಯೂಬ್ ಕೂಡ ನಾನು ಸ್ಟಾರ್ಟಿಂಗ್ ಅದರಲ್ಲಿ ಮಾಡ್ತೀನಿ. ಬಟ್ ಇವಾಗ ಅಂದರೆ ರಿಂಗ್ ಲೈಟ್ದು ಸ್ಟ್ಯಾಂಡ್ ಎಷ್ಟು ಉದ್ದ, ನಿಮ್ಗೆ ಎಷ್ಟು ಬೇಕು ನಿಮ್ಗಿಂತ ಉದ್ದ ಇರುತ್ತೆ ಇದು, ಓಕೆನಾ? ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನೀವು ಅದನ್ನ ರಿಂಗ್ ಲೈಟಲ್ಲಿ ಲೆಂತು ಲೋ ಲೆಂತ್ ಮತ್ತು ಹೈಯರ್ ಲೆಂತ್ ಕೂಡ ಮಾಡ್ಕೊಂಡು ನೀವು ಅದನ್ನ ಕ್ಯಾಮ್ರಾ ಫೋನ್ ಫಿಟ್ ಮಾಡ್ಕೊಂಡು ಅಥವಾ ಕ್ಯಾಮ್ರಾ ಏನು ನಿಮ್ಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನ ಹಾಕೊಂಡು ವಿಡಿಯೋಸ್ನ ಶೂಟ್ ಮಾಡ್ಕೋಬೋದು ನೀವು, ಓಕೆನಾ? ಕೆಲವ್ರಿಗೆ ಟ್ರೈಪೋಡ್ ಅಂದರೆ ಲೆಂತ್ ಕಮ್ಮಿ ಇರುತ್ತೆ, ಬಟ್ ನಿಮಗೆ ರಿಂಗ್ ಲೈಟ್ ತಗೊಂಡ್ರೆ ದೊಡ್ಡದಾಗಿ ನಿಮ್ಗೆ ಸಿಗುತ್ತೆ, ಓಕೆನಾ? ನಿಮ್ಗೆ ಎಷ್ಟು ಉದ್ದ ಬೇಕು, ಎಲ್ಲಿಂದ ವಿಡಿಯೋ ಮಾಡ್ಕೋಬೇಕು ಅಲ್ಲಿಂದ ನಿಮ್ಗೆ ಕ್ಯಾಪ್ಷನ್ ಆಗ್ತಾ ಬರುತ್ತೆ. ಬೆಸ್ಟ್ ಅಂತಂದರೆ ನಿಮಗೆ ರಿಂಗ್ ಲೈಟ್ ಮತ್ತು ಲೈಟ್ ಎಫೆಕ್ಟು ಫೇಸ್ಗೆ ಫೋಕಸ್ ಮಾಡುತ್ತೆ ರಿಂಗ್ ಲೈಟು, ಮತ್ತು ಲೆಂತ್ ಕೂಡ ನಿಮ್ಗೆ ಎಲ್ಲಿಂದ ಬೇಕು ಎಷ್ಟು ಉದ್ದ ಬೇಕು ವಿಡಿಯೋ ಅದನ್ನು ಕೂಡ ಮಾಡ್ಕೋಬೋದು. ಬೆಸ್ಟ್ ಅಂದರೆ ನಿಮಗೆ ರಿಂಗ್ ಲೈಟ್, ಓಕೆನಾ? ನಂತರ ರಿಂಗ್ ಲೈಟ್ ಕೂಡ ಇದೆ, ಟ್ರೈಪೋಡ್ ಕೂಡ ಇದೆ. ಓಕೆ, ಅದನ್ನು ಕೂಡ ನೀವು ಬೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅದೆಲ್ಲ ನೀವು ತಗೋತೀರಾ ಅಂತ ಅಂದ್ಕೊಳ್ಳಿ, ಒಂದಷ್ಟು ಇರುತ್ತೆ, ಓಕೆನಾ? ನಿಮಗೆ ಏನೇನೆಲ್ಲ ಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ಅಂದಾಗ ನಾನು ಹೇಳಿದೆ ನಿಮಗೆ ಆವಾಗಲೇ ಇದೆ ಥಿಂಗ್ಸ್ಗಳು ಇಷ್ಟೆಲ್ಲ ನಿಮ್ಗೆ ಯೂಟ್ಯೂಬಲ್ಲಿ ಇರಬೇಕಾಗುತ್ತೆ. ಮತ್ತು ಮೇಯ್ನ್ ಅಂತಂದರೆ ಅದೆಲ್ಲ ಇಟ್ಕೊಂಡಿರ್ತೀರಾ, ಫೋನ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ಟ್ರೈಪಾಡ್ ಆಗಿರ್ಬೋದು, ಸೆಲ್ಫಿ ಸ್ಟಿಕ್ ಆಗಿರ್ಬೋದು, ಅಥವಾ ನಾನು ರಿಂಗ್ ಲೈಟ್ ಆಗಿರ್ಬೋದು, ಮತ್ತು ಹೆಡ್ಫೋನ್, ಓಕೆನಾ? ಹೆಡ್ಡು ಕೂಡ ಇರಬೇಕಾಗುತ್ತೆ. ಹೆಡ್ಫೋನ್ ಕೂಡ ಅದು ಕೂಡ ಯೂಸ್ ಮಾಡೋವಂಥವ್ರು ಅದೆಲ್ಲ ಇರುತ್ತೆ. ಅದೆಲ್ಲ ಇದ್ರೂ ಕೂಡ ವಿಡಿಯೋಸ್ ಮಾಡ್ತಿರ್ತೀರಾ, ಹಾಕ್ತಿರ್ತೀರಾ, ಚೆನ್ನಾಗಿ ಶೂಟ್ ಮಾಡ್ತಿರ್ತೀರಾ, ವ್ಯೂಸ್ ಬರ್ತಿರಲ್ಲ, ಲೈಕ್ಸ್ ಬರ್ತಿರಲ್ಲ, ಒಂದಷ್ಟು ಚಾನಲ್ ಸ್ವಲ್ಪ ಡಲ್ ಇರುತ್ತೆ. ಏನಕ್ಕೆ ಅಂತಂದರೆ ನೀವು ಹಾಕುವಂಥ ಕಂಟೆಂಟ್ ಮೇನ್ ಆಗಿರಬೇಕು. ಕಂಟೆಂಟ್ ಅಂದರೆ ಒಂದು ಬುಕ್ಕು ಇಲ್ಲ ಒಂದು ಬುಕ್ ನೋಟು, ಒಂದು ಪೆನ್ನು, ಓಕೆನಾ? ಇದು ಏನಕ್ಕೆ ನಾನು ಬುಕ್ ನೋಟು ಪೆನ್ನು ಅಂತ ಹೇಳ್ತಿದ್ದೀನಿ ಅಂತಂದರೆ, ನೀವು ಹಾಕೋವಂಥ ಕಂಟೆಂಟ್ ಈಗ ಕ್ರಿಯೇಟ್ ಮಾಡಿರ್ತೀರ ಚಾನಲ್ಲು ವಿಡಿಯೋ ಮಾಡಬೇಕು ಅಂತ, ಬಟ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಓಕೆನಾ? ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ಏನೋ ಒಂದು ವಿಡಿಯೋ ಶಾರ್ಟ್ಸ್ ಹಾಕ್ಬಿಟ್ಬಿಟ್ಟೆ ಅಥವಾ ಪೋಸ್ಟ್ ಹಾಕ್ಬಿಟ್ಬಿಟ್ಟೆ, ಲೆಂತಿ ವಿಡಿಯೋ ಏನೋ ಒಂದು ತೋರ್ಸೋದು 5 ಮಿನಿಟ್ಸ್ ಬಿಟ್ಬಿಟ್ಟೆ ಅಂದರೆ ಅದು ಓಡಲ್ಲ, ನಿಮ್ಮ ಚಾನಲ್ ಗ್ರೋ ಆಗಲ್ಲ, ಓಕೆನಾ? ನೀವು ಹಾಕೋವಂಥ ಕಂಟೆಂಟು ವಿಡಿಯೋ ನಿಮ್ಮ ಒಂದು ಆಡಿಯನ್ಸ್ ಏನಿದ್ದಾರೆ ಅವ್ರು ನೋಡ್ತಾ ಇದ್ದಾರಾ, ನಿಮ್ಮ ಫೇಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮಾತನ್ನ ಅವರು ಲೈಕ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ವಿಡಿಯೋ ಅವ್ರಿಗೆ ಇಷ್ಟ ಆಗ್ತಿದೆ, ನೀವು ಹೇಳುವಂಥ ಕಂಟೆಂಟ್ ಅವ್ರಿಗೆ ಕನೆಕ್ಟ್ ಆಗ್ತಾ ಇದೆಯಾ, ಲೈಕ್ ಮಾಡ್ತಾ ಇದ್ದೀರಾ ನಿಮ್ಮ ವಿಡಿಯೋನ ಅಂತ ನೀವು ನೋಡ್ಕೋಬೇಕಾಗುತ್ತೆ, ಸರಿನಾ? ಅದು ಮೇನ್ ಇಂಪಾರ್ಟೆಂಟು. ನಿಮ್ಮ ಹತ್ರ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಮಾತಾಡೋಂಥ ಶೈಲಿ ಜನಗಳಿಗೆ, ಆಡಿಯನ್ಸ್ಗೆ ನೀವು ಕನೆಕ್ಟ್ ಆಗಬೇಕು, ಓಕೆನಾ? ಅವ್ರಿಗೆ ಯಾವ ಥರ ವಿಡಿಯೋ ಮಾಡಿದ್ರೆ ನಿಮಗೆ ಇಷ್ಟ ಅಂತ ಸೊ ತಿಳ್ಕೊಂಡು ನೀವು ವಿಡಿಯೋ ಮಾಡಿದ್ರೆ ಬೆಸ್ಟ್ ಅಂತ. ನಾನು ಹಂಗೇನೆ. ಮತ್ತು ಕಂಟೆಂಟ್ನ ಹುಡುಕ್ಬೇಕು. ಏನಕ್ಕೆ ಅಂದರೆ ಆಡಿಯನ್ಸ್ ಯಾವ ಥರ ಕೇಳ್ತಾ ಇದ್ದಾರೆ ವಿಡಿಯೋಸ್ಗಳು, ನಿಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ಅಂತ ನೀವು ತಿಳ್ಕೊಂಡು ಅದ್ರ ವಿಷಯವಾಗಿ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಓಕೆನಾ? ಸರ್ಚ್ ಮಾಡಬೇಕು, ಸೊ ಒಂದೊಂದು ಲಿಸ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ನೀವು ವಿವರಣೆ ಕೊಡಬೇಕು. ಹಂಗೆ ಮಾಡಿಕೊಂಡ್ರೆ ಮಾತ್ರ ನೀವು ಆಡಿಯನ್ಸ್ಗೆ ಬೇಗ ಕನೆಕ್ಟ್ ಆಗ್ತೀರ. ನಾನು ಹಂಗೇನೆ. ಯಾವ ಥರ ಅಂದರೆ ಒಂದು ನೋಟ್ ಬುಕ್ಕು, ಒಂದು ಪೆನ್ ಇದೆ, ಸೊ ಇದರಲ್ಲಿ ನಾನು ನೋಟ್ ಮಾಡ್ಕೊತೀನಿ ಏನೆಲ್ಲ ಬೇಕು, ಇವತ್ತಿನ ಕಂಟೆಂಟ್ ಏನು, ನಾಳೆ ಏನು ವಿಡಿಯೋ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ಸಾಗಿ ಬರ್ಕೊತೀನಿ. ಮತ್ತು ಅರ್ಥ ಆಗಿಲ್ಲ ಅಂತಂದರೆ ಒಂದಷ್ಟು ನಾನು ಕೂಡ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡ್ತೀನಿ, ಅದನ್ನು ನೋಡಿ ನಾನು ಒಂದಷ್ಟು ಲಿಸ್ಟ್ ಮಾಡಿಕೊಂಡು ಬುಕ್ ನೋಟಲ್ಲಿ ಇಲ್ಲಿ ನೋಡ್ತಿರ್ಬೋದು. ನಾನು ಲಾಸ್ಟ್ ಪ್ರೀವಿಯಸ್ ಬ್ಲಾಗಲ್ಲಿ ಮಾಡಿರೋದು ಅಥವಾ ಅದು ಏನೇ ಒಂದು ಬೇಕು ಅಂದರೂ ಕೂಡ ನಾನು ಅದನ್ನು ಲಿಸ್ಟ್ ಮಾಡ್ಕೋತೀನಿ. ಇಲ್ಲಿ ಲಿಸ್ಟ್ ಮಾಡಿಕೊಂಡು ನಮ್ಗೆ ಏನು ಬೇಕು ಏನು ಬೇಡ ಅದನ್ನೆಲ್ಲ ಬರ್ಕೊಂಡು ನಾವು ಒಂದಷ್ಟು ಮಾಹಿತಿ ಸಂಗ್ರಹ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಮ್ಮ ಆಡಿಯನ್ಸ್ಗೆ ಏನು ವಿಷಯ ಬೇಕಿರುತ್ತೆ ಅವ್ರಿಗೆ ಅದನ್ನು ನಾವು ವಿಡಿಯೋ ಮೂಲಕ ತಿಳಿಸ್ಬೇಕಾಗುತ್ತೆ, ಸರಿನಾ? ಇದು ಮೇಯ್ನಾಗಿ ಇರೋವಂಥದ್ದು.
ಸೊ ಇಷ್ಟೆಲ್ಲ ಇತ್ತು ಅಂದರೆ ನಿಮ್ಮ ಒಂದು ವಿಡಿಯೋಸು ನಿಮ್ಮ ಒಂದು ಚಾನಲು ಚೆನ್ನಾಗಿ ಗ್ರೋ ಆಗುತ್ತೆ. ಮೇನ್ ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ನಾನು ಹೇಳಿದ್ರೆ ನಿಮಗೆ ಥಿಂಗ್ಸ್ ಯಾವೆಲ್ಲ ಥಿಂಗ್ಸ್ ಇರಬೇಕು ಅಂತಂದರೆ ಈ ಥರ ಥಿಂಗ್ಸ್ ಇಷ್ಟು ಇರಬೇಕು. ಮತ್ತು ಮಾತಾಡೋಕ್ಕೆ ಭಯ ಪಡಬಾರ್ದು. ಓಕೆನಾ? ಏನು ಅಂತಂದರೆ ಸ್ಟೇಜ್ ಫಿಯರ್ ಇರಬಾರ್ದು ಅಂತಾರಲ್ಲ, ಸೊ ಆ ಥರ ಇದ್ದೇನೆ ಚೆನ್ನಾಗಿ ಕ್ಯಾಮ್ರಾ ನೋಡಿಕೊಂಡು ಏನು ಕಂಟೆಂಟ್ ಇದೆ, ನಿಮ್ಗೆ ಏನು ಕಂಟೆಂಟ್ ವಿಡಿಯೋ ಮಾಡ್ತಿದ್ರೆ ಅದನ್ನು ನೀವು ಆಡಿಯನ್ಸ್ಗೆ ನೀವು ತಲುಪಿಸ್ಬೇಕಾಗುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಬಿಗಿನಿಂಗ್ ಇರುತ್ತಾರಲ್ಲ ಅಂಥವ್ರು. ಮತ್ತು ಇಷ್ಟೆಲ್ಲ ಥಿಂಗ್ಸ್ ಯೂಸ್ ಮಾಡ್ಕೊಂಡು ನೀವು ನೋಡಿರ್ಬೋದು, ಡಾಕ್ಟರ್ ಬ್ರೋ ಆಗಿರ್ಬೋದು ಅಥವಾ ಸ್ಯಾಮ್ ಸಮೀರ್ ಆಗಿರ್ಬೋದು, ವರುಣ್ ಆರಾಧ್ಯ, ಒಂದಷ್ಟು ಜನ ಇದ್ದಾರೆ ಫೇಮಸ್ ಯೂಟ್ಯೂಬರ್ಸ್. ಆ ಮಧುಗೌಡ ಆಗಿರ್ಬೋದು, ಅವರೆಲ್ಲ ನೀವು ಇವಾಗ ಅಷ್ಟೇ ಅವ್ರು ಇಷ್ಟೊಂದು ಇಂಪ್ರೂವ್ಮೆಂಟು ಕ್ಯಾಮ್ರಾ ಏನೋ ಹೈ ಲೆವೆಲ್ ಕ್ಯಾಮ್ರಾನೇ ತಗೊಂಡು ವಿಡಿಯೋಸ್ ಮಾಡ್ತಾರೆ. ಎಲ್ಲ ಥರದ್ದು ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಏನು ಯೂಟ್ಯೂಬ್ಗೆ ಯಾವ ಥರ ವಿಡಿಯೋಸ್ಗೆ ಏನೇನೆಲ್ಲ ಬೇಕು ಥಿಂಗ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ಅವ್ರದ್ದು ಹಳೆ ವಿಡಿಯೋಸ್ ನೋಡಿ ನೀವು, ಈಗ ಒಂದು 3-4 ಇಯರ್ಸ್ ಬ್ಯಾಕ್ ಓಲ್ಡ್ ವಿಡಿಯೋಸ್ ನೀವು ನೋಡಿ ಏನು ಇರಲ್ಲ. ಹೆಂಗಿರುತ್ತೆ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಇರಲ್ಲ. ಓಕೆನಾ? ಫೇಸ್ ಕೂಡ ಅಷ್ಟೇ, ಇವಾಗ ಇರೋ ಥರ ಫೇಸು ಅವ್ರದ್ದು ಇರಲ್ಲ. ಆಗ ಅಂದರೆ ಅಷ್ಟೊಂದು ಗೊತ್ತಿರಲ್ಲ ಅವಾಗ. ಮತ್ತು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿರೋ ಫೋನ್ ತೊಗೋಬೇಕು, ಕ್ಯಾಮ್ರಾದಲ್ಲೇ ಮಾಡಬೇಕು ಅನ್ನೋದು ಕೂಡ ಇದ್ರೂ ಕೂಡ ಅವಾಗ ಫೈನಾನ್ಷಿಯಲಿ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಆಗಿನ ಹಳೆ ವಿಡಿಯೋಗಳು ನೋಡಿ ನೀವು ಹೆಂಗಿರ್ತಾರೆ, ಹೆಂಗೆಲ್ಲ ವಿಡಿಯೋ ಮಾಡಿದ್ದಾರೆ ಅಂತೇಳಿ. ಸೊ ಡಾಕ್ಟರ್ ಬ್ರೋ ಯಾವ ಥರ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ವಿಡಿಯೋ ಅಂತಂದರೆ ಸೇಮ್ ಇವಾಗ ನಾನು ಹೆಂಗೆ ಕೂತಿದ್ದೀನಿ ಅದೇ ಥರ ಕೂತ್ಕೊಂಡು ವಿಡಿಯೋ ಮಾಡಿದ್ದಾರೆ ಡಾಕ್ಟರ್ ಬ್ರೋ. ನಾನು ಲಾಸ್ಟ್ ವಿಡಿಯೋ ನಾನು ನೋಡಿದೆ, ಸೇಮ್ ಇವಾಗ ನಾನು ಹೆಂಗೆ ಕುತ್ಕೊಂಡು ವಿಡಿಯೋ ಮಾಡ್ತೀನಿ ಅದೇ ಥರನೇ ಅವರು ವಿಡಿಯೋ ಮಾಡಿರೋದು. ಸೊ ಅವಾಗೆಲ್ಲ ಆ ಥರ ಮಾಡ್ಕೊಂಡು ಬಂದು ಇವಾಗ ಅವ್ರು ಇಂಪ್ರೂವ್ಮೆಂಟ್ ಆಗಿ ಇವಾಗ ದೇಶ ಸುತ್ತಿ ನಮಗೆಲ್ಲ ತೋರಿಸ್ತಾ ಇದ್ದಾರೆ. ಬೇರೆ ಬೇರೆ ಕಂಟ್ರೀಸ್ ಬಗ್ಗೆ ನಮಗೆ ವಿಷಯನ ಮುಟ್ಟಿಸ್ತಾ ಇದ್ದಾರೆ. ಸೊ ಅದೇನೆ ನಾನು ಹೇಳ್ದಂಗೆ ನಿಮಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಿಗೆ ಲೇಡೀಸ್ ಆಗಿರ್ಬೋದು, ಬಾಯ್ಸ್ ಗರ್ಲ್ಸ್ ಅಥವಾ ಯಾರೇ ಆಗಿರ್ಬೋದು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಇಷ್ಟೆಲ್ಲ ಒಂದು ಥಿಂಗ್ಸ್ನ ಯೂಸ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿ ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಅಕೌಂಟು ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಚಾನಲ್ನ ಗ್ರೋ ಮಾಡ್ಕೋಬೋದು. ನಾನು ಅಷ್ಟೇ ಸ್ಟಾರ್ಟಿಂಗ್ ನಂದು ಚಾನೆಲ್ ಕ್ರಿಯೇಟ್ ಮಾಡಿದಾಗ ನೋಡ್ಬೋದು ನೀವು ನನ್ನ ಹಳೆ ವೀಡಿಯೋಸ್ಗಳೆಲ್ಲ ಅಷ್ಟೊಂದು ಏನೋ ಕ್ಲಾರಿಟಿನೂ ಇಲ್ಲ, ಮತ್ತು ಮಾಹಿತಿ ಕೂಡ ನನ್ನ ಹತ್ರ ಹಾಕ್ತಿಲ್ಲ. ಲೈಫ್ ಸ್ಟೈಲ್ ಬಗ್ಗೆ ನಾನು ಹಾಕ್ತಿದ್ದೆ. ಬಟ್ ನಾನು ಇವಾಗ ಪ್ರೀವಿಯಸ್ ಒಂದು 4-5 ವೀಡಿಯೋಸ್ ಮಾತ್ರ ನಾನು ಇವಾಗ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಮಾಡ್ತಾ ಇರೋದು. ಅದು ಬಿಟ್ಟರೆ ಲಾಸ್ಟ್ ಬ್ಲಾಗಲ್ಲಿ ನಾನು ಆಲ್ಮೋಸ್ಟು ಲೈಫ್ ಸ್ಟೈಲ್ ಬಗ್ಗೆನೇ ವೀಡಿಯೋಸ್ ಮಾಡಿದ್ದೀನಿ. ಅದನ್ನು ಯಾರು ಕೂಡ ನೋಡಲ್ಲ. ಸರಿನಾ? ಇವನ್ ಏನಂತಂದರೆ ಫೇಮಸ್ ಆಗಿರಬೇಕು, ಇಲ್ಲ ನಮ್ಮ ಒಂದು ಫೇಸನ್ನು ಅಥವಾ ನಮ್ಮನ್ನು ಗುರ್ತಿಸ್ಕೊಂಡಿದ್ರೆ ಮಾತ್ರ ನೋಡ್ತಾರೆ, ಬೇರೆ ಯಾರಾದರೂ ಅಥವಾ ನೋಡಲ್ಲ. ಏನಾದರೂ ಯೂಟ್ಯೂಬಲ್ಲಿ ಮೋಸ್ಟ್ ವಾಚ್ ಮಾಡೋದು ಏನಂತಂದರೆ ಅವ್ರಿಗೇನಾದರೂ ಯೂಸ್ಫುಲ್ ಇದೆಯಾ. ಈಗ ನಾನೇ ಆದರೂ ಕೂಡ ಯೂಟ್ಯೂಬಲ್ಲಿ ತೆಗೆದ ತಕ್ಷಣ ಏನು ನೋಡ್ತೀನಿ ಅಂದರೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಗುತ್ತಾ, ನನಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಸಿಗುತ್ತಾ, ನನಗೆ ಯೂಸ್ಫುಲ್ ಆಗೋಂಥ ವಿಡಿಯೋ ಸಿಗುತ್ತಾ ಅಂತ ಹೋದರೆ ನಾನು ಸರ್ಚ್ ಮಾಡಿದಾಗ ಸಿಗುತ್ತೆ. ಸೊ ಹಾಗೇನೆ ಯಾರಾದರೂ ಕೂಡ ಇನ್ಫಾರ್ಮೇಟಿವ್ ಇದ್ದರೆ, ಮಾಹಿತಿ ಇದ್ದರೆ ಮಾತ್ರ ನಮ್ಮ ಒಂದು ಚಾನಲ್ನ ವಿಡಿಯೋಸ್ನ ನೋಡ್ತಾರೆ, ಇಲ್ಲ ಅಂದರೆ ಯಾರು ನೋಡಲ್ಲ. ಸರಿನಾ? ಇದನ್ನು ತಿಳ್ಕೊಬಿಡಿ. ಯೂಟ್ಯೂಬಲ್ಲಿ ಅದೇನೆ, ಈಗ ನೀವು ಚೆನ್ನಾಗಿ ವಿಡಿಯೋಸ್ ಮಾಡಿ ಜನಗಳು ನೋಡ್ತಿದ್ರೆ, ಲೈಕ್ ಮಾಡ್ತಿದ್ದಾರೆ ಅಂದರೆ ಯೂಟ್ಯೂಬೇ ನಿಮಗೆ ಇಂಪ್ರೆಷನ್ಸ್ ಕಳಿಸುತ್ತೆ, ಬೇರೆಯವ್ರಿಗೆಲ್ಲ ಸ್ಪ್ರೆಡ್ ಮಾಡುತ್ತೆ. ಸರಿನಾ? ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರೆಲ್ಲ ಒಂದಷ್ಟು ಥಿಂಗ್ಸ್ ತೊಗೊಂಡು ಎಲ್ಲ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಟಾಪಿಕ್ ಮೇನ್ ಅಂತಂದರೆ ಕಂಟೆಂಟ್ ಟಾಪಿಕ್ ಇಟ್ಕೊಂಡು ಕನೆಕ್ಟ್ ಆಗಿ ನಿಮ್ಮ ಒಂದು ಆಡಿಯನ್ಸ್ಗೆ. ಸೊ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ಲು ಗ್ರೋ ಆಗುತ್ತೆ, ಕ್ಲಿಕ್ ಆಗುತ್ತೆ. ಸೊ ಇದನ್ನೇ ಹೇಳಿದ್ರೆ ಶಾರ್ಟಾಗಿ ಹೇಳಬೇಕಿತ್ತು. ಸೊ ಅದನ್ನೇ ಹೇಳೋಕ್ಕೆ ಅಂತ ಬಂದಿದ್ದು ನಾನು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸೊ ನೆಕ್ಸ್ಟ್ ಏನಾದರೂ ವಿಡಿಯೋ ಮಾಡಬೇಕಾ ಅಂತಂದರೆ ಕಮೆಂಟ್ ಮಾಡಿ, ಯಾವ ಥರ ವಿಡಿಯೋಸ್ ಮಾಡಬೇಕು, ಅಥವಾ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳ್ದಂಗೆ ಏನಾದರೂ ಜಾಬ್ಗಳ ಬಗ್ಗೆ, ವೇಕೆನ್ಸಿ ಖಾಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕು ಅಂದರೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಾನು ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.